ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ವಿಡಿಯೋಲಿ ನಾವು ಫೈಲ್ ರೀಡಿಂಗ್ ವಿತ್ ಪಾಂಡಾಸ್ ನ ಶುರು ಮಾಡೋಣ. ಏನಪ್ಪಾ ಇದು ಫೈಲ್ ರೀಡಿಂಗ್ ವಿತ್ ಪಾಂಡಾಸ್ ಅಂದ್ರೆ, ಕಳೆದ ವಿಡಿಯೋಲಿ ನಾವು ಒಂದು ಡೇಟಾ ಫ್ರೇಮ್ ನ ಕ್ರಿಯೇಟ್ ಮಾಡಿದ್ವಿ. ಬಟ್ ಆ ಒಂದು ಡೇಟಾ ಫ್ರೇಮ್ ಇಂದ ಸ್ಟೋರ್ ಮಾಡಿರೋ ಇನ್ಫಾರ್ಮೇಶನ್ ನ ಹೇಗೆ ಹೊರತೆಗೆಯೋದು, ಹೇಗೆ ರಿಟ್ರೀವಲ್ ಆಫ್ ಇನ್ಫಾರ್ಮೇಶನ್ ನ ಮಾಡೋದು ಅಂತ ಇಂದಿನ ವಿಡಿಯೋಲಿ ತಿಳ್ಕೊಳ್ಳೋಣ. ಒಂದು ಡೇಟಾ ಫ್ರೇಮ್ ಇಂದ ಇನ್ಫಾರ್ಮೇಶನ್ ನಾವು ರಿಟ್ರೀವ್ ಮಾಡಬೇಕು ಅಂದ್ರೆ ನಮಗೆ ಎರಡು ಮೆಥಡ್ ಇದೆ. ಒಂದು ಲಾಕ್, ಇನ್ನೊಂದು ಐ ಲಾಕ್. ಏನಪ್ಪಾ ಇದು ಲಾಕ್ ಮತ್ತೆ ಐ ಲಾಕ್ ಅಂದ್ರೆ, ಲಾಕ್ ಸ್ಟ್ಯಾಂಡ್ಸ್ ಫಾರ್ ಲೊಕೇಶನ್, ಐ ಲಾಕ್ ಸ್ಟ್ಯಾಂಡ್ಸ್ ಫಾರ್ ಇಂಡೆಕ್ಸ್ ಲೊಕೇಶನ್. ಏನಿದು ಲೊಕೇಶನ್ ಅಂಡ್ ಇಂಡೆಕ್ಸ್ ಲೊಕೇಶನ್ ಎಕ್ಸಾಕ್ಟ್ ಆಗಿ ಏನು ಮೀನ್ ಮಾಡುತ್ತೆ ಅಂದ್ರೆ, ಲೊಕೇಶನ್ ಅಂತಂದ್ರೆ ನಾವು ಒಂದು ಡೇಟಾ ಫ್ರೇಮ್ ಇರತ್ತೆ, ನಮಗೆ ಪರ್ಟಿಕ್ಯುಲರ್ ಲೊಕೇಶನ್ ಅಲ್ಲಿರೋ ಪರ್ಟಿಕ್ಯುಲರ್ ರೋ, ಪರ್ಟಿಕ್ಯುಲರ್ ಕಾಲಮ್ ನೇಮ್ ನ ರಿಟ್ರೀವ್ ಮಾಡ್ಬೋದು ಈ ಲೊಕೇಶನ್ ಅಥವಾ ಐ ಲಾಕ್ ಲೊಕೇಶನ್ ಯೂಸ್ ಮಾಡ್ಕೊಂಡು. ಬಟ್ ಡಿಫರೆನ್ಸ್ ಏನು ಅಂದ್ರೆ, ಲೊಕೇಶನ್ ಅಂದ್ರೆ ರಿಟ್ರೀವಲ್ ಮಾಡಕ್ಕೆ ನಮಗೆ ಒಂದು ಅವಕಾಶನ ಕೊಡುತ್ತೆ. ಯಾವ ರೀತಿ ಕಾಲಮ್ ನೇಮ್ಸ್ ನ ರೆಫರೆನ್ಸ್ ಮಾಡ್ಕೊಂಡು, ಇಲ್ಲ ರೋ ನೇಮ್ ನ ರೆಫರೆನ್ಸ್ ಮಾಡ್ಕೊಂಡು. ಆದ್ರೆ ಐ ಲಾಕ್ ಬಂದು ಹೆಸರಲ್ಲೇ ಇಂಡೆಕ್ಸ್ ಲೊಕೇಶನ್ ಇರೋದ್ರಿಂದ ಏನ್ ಮಾಡತ್ತೆ, ಅದು ನಮಗೆ ರಿಟ್ರೀವಲ್ ಗೆ ಒಂದು ಅವಕಾಶ ಮಾಡ್ಕೊಳತ್ತೆ. ಯಾವ್ದ್ರ ಮುಖಾಂತರ? ಈ ಒಂದು ಕಾಲಮ್ ನ ಇಂಡೆಕ್ಸ್ ಪೊಸಿಷನ್ ಮುಖಾಂತರ. ನಮ್ಗೆಲ್ಲರಿಗೂ ಗೊತ್ತು, ಪ್ರತಿ ಒಂದು ಕಾಲಮ್ಗೂ ಕಾಲಮ್ ಇಂಡೆಕ್ಸ್ ಗಳಿರತ್ತೆ. ನೇಮ್, ಏಜ್, ಡೊಮೇನ್, ಸ್ಯಾಲರಿ ಅನ್ನೋದು ನಾವು ಫೋರ್ಸ್ಫುಲ್ ಆಗಿ ಒಂದು ಮೀನಿಂಗ್ಫುಲ್ ನೇಮ್ ನ ಕೊಡ್ತಿರೋದು. ಇಲ್ಲ ಅಂತಂದ್ರೆ ಈ ಒಂದು ಕಾಲಮ್ಗೆ ಇಂಡೆಕ್ಸ್ ಪೊಸಿಷನ್ ಏನು 0. ಈ ರೀತಿ ಕಾಲಮ್ ನೇಮ್ ನ ಮತ್ತೆ ಕಾಲಮ್ ಇಂಡೆಕ್ಸ್ ಪೊಸಿಷನ್ ನ ಯೂಸ್ ಮಾಡ್ಕೊಂಡು, ಅಂದ್ರೆ ಲಾಕ್ ಮತ್ತೆ ಐ ಲಾಕ್ ಯೂಸ್ ಮಾಡ್ಕೊಂಡು ನಾವು ಇನ್ಫಾರ್ಮೇಶನ್ ರಿಟ್ರೀವ್ ಮಾಡ್ಬೋದು. ಫಸ್ಟ್ ಹೇಗಪ್ಪ ಲಾಕ್ ಯೂಸ್ ಮಾಡ್ಕೊಂಡು ಅಂತ ನೋಡೋಣ. ಏನಿದು ಲಾಕ್ ಅಂತಂದ್ರೆ, ರಿಟ್ರೀವಲ್ ಆಫ್ ಡೇಟಾ ಬೈ ಸ್ಪೆಸಿಫೈಯಿಂಗ್ ದ ನೇಮ್ಸ್ ಆಫ್ ದ ಲೊಕೇಶನ್ ಅಂತೆ. ಅಂದ್ರೆ ಒಂದು ಕಾಲಮ್ ನ ನಾವು ಹೇಗೆ ಐಡೆಂಟಿಫೈ ಮಾಡ್ತೀವಿ, ಕಾಲಮ್ ನೇಮ್, ರೋ ನೇಮ್ ಅಲ್ವಾ, ಆ ರೀತಿ ನಾವು ಇನ್ಫಾರ್ಮೇಶನ್ ರಿಟ್ರೀವ್ ಮಾಡ್ತೀವಿ. ಅಂದ್ರೆ ಇಲ್ಲಿ ನೋಡ್ಬೋದು, ಫಸ್ಟ್ ಕಾಲಮ್ ಲಕ್ಷ್ಮಿ, ಜಾನ್, ಮೇರಿ, ABC, XYZ ಇದೆ. ಕಾಲಮ್ ಐಡೆಂಟಿಫೈರ್ ಅಥವಾ ಲೇಬಲ್ ಏನು ನೇಮ್. ನಾನು ಫಸ್ಟ್ ಕಾಲಮ್ ನ ರಿಟ್ರೀವ್ ಮಾಡ್ಬೇಕು ಅಂದ್ರೆ ಎಲ್ಲಾ ರೋಸ್ ಆಫ್ ಇನ್ಫಾರ್ಮೇಶನ್ ನಾವು ರಿಟ್ರೀವ್ ಮಾಡ್ತೀವಿ ಯಾವ ಕಾಲಮ್ದು, ನೇಮ್ ಅನ್ನೋ ಒಂದು ಕಾಲಮ್ದು ಅಲ್ವಾ. ಅದೇ ರೀತಿ ನಾವು ಎಲ್ಲಾ ಕಾಲಮ್ಸ್ ನಾನು ರಿಟ್ರೀವ್ ಮಾಡ್ತೀವಿ. ಅಂದ್ರೆ ನನಗೆ ಎಲ್ಲಾ ಲಕ್ಷ್ಮಿಯಿಂದ ಶುರು ಹಾಕೊಂಡು XYZ ವರ್ಗು ಈ ಕಾಲಮ್ ಅಲ್ಲಿರೋ ಎಲ್ಲಾ ಇನ್ಫಾರ್ಮೇಶನ್ ಬೇಕು. ಬಟ್ ರೋ ಅಂದ್ರೆ ಎಲ್ಲಾ ರೋವಿನ ಇನ್ಫಾರ್ಮೇಶನ್ ಬೇಕು ಯಾವ ಕಾಲಮ್ದು, ನೇಮ್ ಅನ್ನೋ ಒಂದು ಕಾಲಮ್ದು. ಅದೇ ರೀತಿ ಇಲ್ಲಿ ಹೇಗೆ ಸಿಂಟ್ಯಾಕ್ಸ್ ಈ ತರ ಹೋಗುತ್ತೆ. ಡೇಟಾ ಡಾಟ್ ಲಾಕ್ ಆಫ್, ನೀವು ಯಾವೆಲ್ಲ ರೋ ಇನ್ಫಾರ್ಮೇಶನ್ ಬೇಕು ಅಂತಾನು ಕೊಡ್ಬೇಕು, ಯಾವ ಕಾಲಮ್ದು ಅಂತ ಕೊಡ್ಬೇಕು. ಅಂದ್ರೆ ಡೇಟಾ ಡಾಟ್ ಲಾಕ್ ಆಫ್ ನಮಗೆ ಎಲ್ಲಾ ಕಾಲಮ್ ಬೇಕು, ಎಲ್ಲಾ ರೋ ಇಂದ ಇನ್ಫಾರ್ಮೇಶನ್ ಬೇಕಲ್ವಾ. ಅಂದ್ರೆ ಫಸ್ಟ್ ರೋ ಇಂದ ಶುರು ಆಗಿ ನಮಗೆ ಕೊನೆ ರೋ ವರ್ಗೂ ಇನ್ಫಾರ್ಮೇಶನ್ ಬೇಕು. ಬಟ್ ಯಾವ ಕಾಲಮ್ದು, ನೇಮ್ ಅನ್ನೋ ಒಂದು ಕಾಲಮ್ದು. ಅಂದ್ರೆ ಕೋಲನ್ ಸ್ಪೆಸಿಫೈ ಮಾಡಿದ್ರೆ ಡಿಫಾಲ್ಟ್ ಆಗಿ ಮೊದಲನೇ ರೋ ಇಂದ ಶುರು ಮಾಡಿ ಕೊನೆ ರೋ ವರ್ಗುನು ಅದು ಇಟರೇಟ್ ಆಗತ್ತೆ. ಅಂದ್ರೆ ನಾವು ಇಲ್ಲಿ ಯಾವುದೇ ರೀತಿಯಾದಂತ ಸ್ಟಾರ್ಟ್ ಇಂಡೆಕ್ಸ್ ನಂಬರ್ ನ ತೋರಿಸಿಲ್ಲ, ಯಾವುದೇ ರೀತಿಯಾದಂತ ಎಂಡ್ ಇಂಡೆಕ್ಸ್ ಪೊಸಿಷನ್ ತೋರಿಸ್ತಾ ಇಲ್ಲ. ಈ ರೀತಿ ಇದ್ದಾಗ ಡಿಫಾಲ್ಟ್ ಆಗಿ ಮೊದಲನೇ ರೋ ಇಂದ ಕೊನೆ ರೋ ವರ್ಗು ಇಟರೇಟ್ ಆಗತ್ತೆ. ಇಟರೇಟ್ ಆಗಿ ನಮಗೆ ಯಾವ ಕಾಲಮಿನ ವ್ಯಾಲ್ಯೂ ಕೊಡುತ್ತೆ, ನಮಗೆ ನೇಮ್ ಅನ್ನೋ ಒಂದು ಕಾಲಮ್ ನ ವ್ಯಾಲ್ಯೂ ಕೊಡುತ್ತೆ. ಅದೇ ರೀತಿ ನಾನು ಮಲ್ಟಿಪಲ್ ಕಾಲಮ್ಸ್ ರಿಟ್ರೀವ್ ಮಾಡ್ಬೇಕಪ್ಪ. ಹೇಗೆ? ಈಸಿ. ಫಸ್ಟ್ ಕಾಲಮ್ ನೇಮ್ ಸ್ಪೆಸಿಫೈ ಮಾಡಿದ್ರ, ಸೆಕೆಂಡ್ ಕಾಲಮ್ ನೇಮ್ ಅಷ್ಟೇ. ನೋಡ್ಬೋದು ಏಜ್, ನೇಮ್ ಅಂಡ್ ಏಜ್, ಇಲ್ಲಿ ಎರಡು ಕಾಲಮ್ ನ ಒಟ್ಟಿಗೆ ಫೆಚ್ ಮಾಡ್ತಾ ಇದೀವಿ. ಅದೇ ನನಗೆ ಬೇರೆ ಕಾಲಮ್ ಬೇಕಿತ್ತಪ್ಪ, ಡೊಮೇನು ರಿಟ್ರೀವ್ ಮಾಡ್ಬೋದು. ಅಂದ್ರೆ ಫಸ್ಟ್ ನಾವು ಯಾವೆಲ್ಲಾ ರೋವಿನ ಇನ್ಫಾರ್ಮೇಶನ್ ಬೇಕು ಮತ್ತೆ ಯಾವ ಕಾಲಮಿನ ಇನ್ಫಾರ್ಮೇಶನ್ ಬೇಕು ಅಂತ ಸ್ಪೆಸಿಫೈ ಮಾಡ್ಬೇಕು. ಡಿಫಾಲ್ಟ್ ಆಗಿ ನಮಗೆ ಎಲ್ಲಾ ರೋವಿನ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಅಲ್ಲಿ ನಾವು ಕೋಲನ್ ನ ಸ್ಪೆಸಿಫೈ ಮಾಡ್ಬೇಕು. ಅದೇ ರೀತಿ ನಾವು ಹೇಗೆ ಒಂದು ರೋನ ಫೆಚ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಸಿಂಗಲ್ ರೋ ಅಂದ್ರೆ ನಮ್ಮ ಡೇಟಾ ಬಂದು ಹೀಗಿದೆ. ಅಂದ್ರೆ ಎಲ್ಲಾ ಕಾಲಮಿನ ಇನ್ಫಾರ್ಮೇಶನ್ ಬೇಕು. ಫಸ್ಟ್ ರೋ ಅಂದ್ರೆ ಏನು,
ಲಕ್ಷ್ಮಿ 24, SME 30,000 ಅಂತ. ಅಂದ್ರೆ ನನಗೆ ಎಲ್ಲಾ ಕಾಲಮಿನ ವ್ಯಾಲ್ಯೂ ಬೇಕು, ಬಟ್ ಯಾವ ರೋದು ಮೊದಲನೇ ರೋದು ಅಲ್ವಾ? ಅದೇ ರೀತಿ ನಾವು ಸಿಂಟ್ಯಾಕ್ಸ್ ನ ಕೂಡ ಇಡಬೇಕು. ಹೇಗೆ? ಸಿಂಟ್ಯಾಕ್ಸ್ ಬಂದು ಡೇಟಾ ಡಾಟ್ ಲಾಕ್ ಆಫ್ ರೋ ಕಾಲಮ್ ಅಲ್ವಾ? ಯಾವ ರೋವಿನ ಇನ್ಫಾರ್ಮೇಶನ್ ಬೇಕು? ಮೊದಲನೇ ರೋವಿನ ಇನ್ಫಾರ್ಮೇಶನ್ ಬೇಕು. ಯಾವದೆಲ್ಲಾ ಕಾಲಮ್ದು ಬೇಕು? ಎಲ್ಲಾ ಕಾಲಮ್ ಬೇಕು. ಅಂದ್ರೆ ಫಸ್ಟ್ ಕಾಲಮ್ ಇಂದ ಶುರು ಆಗಿ ಕೊನೆ ಕಾಲಮ್ ವರ್ಗು ಅದು ರಿಟ್ರೀವ್ ಆಗ್ಬೇಕು. ಬಟ್ ಹೇಗೆ ನನ್ಗೆ ಮಲ್ಟಿಪಲ್ ರೋಸ್ ಬೇಕು? ಒಂದೇ ರೋ ಮತ್ತೆ ಎರಡನೇ ರೋ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ನಮ್ಗೆ ಎಲ್ಲಾ ರೋವಿನ ಇನ್ಫಾರ್ಮೇಶನ್ ಬೇಕು, ಬಟ್ ಎರಡೇ ಕಾಲಮ್ದು ಬೇಕು. ಎಲ್ಲಾ ರೋವಿನ ಇನ್ಫಾರ್ಮೇಶನ್ ಅಂದ್ರೆ ಎಲ್ಲ ಅಲ್ಲ, ಮೊದಲನೇ ರೋವಿನ ಇನ್ಫಾರ್ಮೇಶನ್ ಬೇಕು, ಮತ್ತೆ ನನಗೆ ಎರಡನೇ ರೋದು ಮೂರನೇ ರೋದು ಬೇಕು, ಬಟ್ ಎಲ್ಲಾ ಕಾಲಮಿನ ಇನ್ಫಾರ್ಮೇಶನ್ ಬೇಕು. ಅಂದ್ರೆ ನಾವು ಯಾವ್ದ ಫಸ್ಟ್ ರೋ, ಸೆಕೆಂಡ್ ರೋ, ಥರ್ಡ್ ರೋನ ಮೆನ್ಷನ್ ಮಾಡಿದ್ವಿ. ಯಾವ್ದೆಲ್ಲಾ ಕಾಲಮ್? ಎಲ್ಲಾ ಕಾಲಮ್ ಅಂತ ಮೆನ್ಷನ್ ಮಾಡಿದ್ವಿ. ಬಟ್ ಆ ರೀತಿ ಬೇಡಪ್ಪ. ನಮ್ಮ ಡೇಟಾ ಏನು? ನಮ್ಮ ಡೇಟಾ ಬಂದು ಈ ರೀತಿ ಇದೆ. ಬಟ್ ನನಗೆ ನೇಮ್, ಏಜ್ ಅಂದ್ರೆ ಲಕ್ಷ್ಮಿ 24, ಜಾನ್ 25 ಇಷ್ಟೇ ಬೇಕು. ಯಾವ ರೀತಿ? ಡೇಟಾ ಡಾಟ್ ಲಾಗ್ ಆಫ್ ಫಸ್ಟ್ ನಾವು ರೋನ ಸ್ಪೆಸಿಫೈ ಮಾಡ್ಬೇಕು. ಯಾವ್ದೆಲ್ಲ ರೋ ಬೇಕು? ನನಗೆ ಮೊದಲನೇ ಮತ್ತೆ ಎರಡನೇ ರೋ ಬೇಕು. ಮೊದಲನೇ ಮತ್ತೆ ಎರಡನೇ ರೋ ಬೇಕು. ಯಾವ್ದೆಲ್ಲ ಕಾಲಮ್ದು ಬೇಕು? ನೇಮ್ ಮತ್ತೆ ಏಜ್ ಅನ್ನೋ ಒಂದು ಕಾಲಮ್ದು ಬೇಕು. ಈ ರೀತಿ. ಓಕೆ, ಈ ರೀತಿ ನಾವು ಲಾಕ್ ಅನ್ನೋ ಒಂದು ಫಂಕ್ಷನಾಲಿಟೀಸ್ ನ ಯೂಸ್ ಮಾಡ್ಕೊಂಡು, ಇದೊಂದೇ ಅಲ್ಲ, ಇದು ಉದಾಹರಣೆ. ಈ ರೀತಿ ನಮಗೆ ದೊಡ್ಡ ದೊಡ್ಡ ಡೇಟಾ ಫ್ರೇಮ್ಸ್ ಇತ್ತು ಅಂದ್ರೆ ಒಂದು 10 ಕಾಲಮ್, 200 ಇನ್ಫಾರ್ಮೇಶನ್ ಇತ್ತು, ಅಥವಾ 1000 ಇತ್ತು, ಲ್ಯಾಕ್ಸ್ ಇತ್ತು ಅಂದ್ರೂ ಪರವಾಗಿಲ್ಲ. ಎಷ್ಟೇ ನಮ್ಮ ಡೇಟಾ ಸೈಜ್ ಇದ್ರು ನಾವು ಸೇಮ್ ಲಾಕ್ ಫಂಕ್ಷನಾಲಿಟೀಸ್ ನ ಯೂಸ್ ಮಾಡ್ಕೊಂಡು ಇನ್ಫಾರ್ಮೇಶನ್ ನ ರಿಟ್ರೀವ್ ಮಾಡ್ಬೋದು. ಲಾಕ್ ಇಂದ ಯೂಸ್ ಮಾಡ್ಕೊಂಡು ಬರೀ ಇಂಡೆಕ್ಸ್ ನಂಬರ್ಸ್ ಅಥವಾ ಇಂಡೆಕ್ಸ್ ಐ ಮೀನ್ ಕಾಲಮ್ ನೇಮ್ಸ್ ಅಥವಾ ರೋ ನೇಮ್ಸ್ ನ ಇಟ್ಟು ಇನ್ಫಾರ್ಮೇಶನ್ ರಿಟ್ರೀವ್ ಮಾಡ್ಕೊಳ್ಳೋದು ಅಲ್ಲದೆ, ನಾವು ಲಾಕ್ ಒಳಗೆ ಸಾಕಷ್ಟು ಕಂಡೀಷನ್ಸ್ ನ ಕೂಡ ಮೆನ್ಷನ್ ಮಾಡ್ಬೋದು. ಯಾವ ತರ ಇರುತ್ತೆ ನಮ್ಮ ಕಂಡೀಷನ್ಸ್ ಅಂದ್ರೆ, ಫಾರ್ ಎಕ್ಸಾಂಪಲ್ ಇದು ಒಂದು ಎಂಪ್ಲಾಯಿ ಡೇಟಾ ಫ್ರೇಮ್ ಅಲ್ವಾ? ಇಲ್ಲಿ ನನಗೆ ಎಲ್ಲಾ ಯಾರ್ದೆಲ್ಲ ಇನ್ಫಾರ್ಮೇಶನ್ ಬೇಕು ಅಂದ್ರೆ ದೇರ್ ಏಜ್ ಶುಡ್ ಬಿ ಗ್ರೇಟರ್ ದ್ಯಾನ್ 26. ಅಥವಾ ನನಗೆ ಎಲ್ಲಾ ಎಂಪ್ಲಾಯೀಸ್ ಡೇಟಾ ಬೇಕು, ಯಾರೆಲ್ಲ SME ಗಳಾಗಿ ವರ್ಕ್ ಮಾಡ್ತಾರೆ. ಇಲ್ಲ ನನಗೆ ಮತ್ತೊಂದು ಇನ್ಫಾರ್ಮೇಶನ್ ಬೇಕು, ಎಲ್ಲಾ ಎಂಪ್ಲಾಯೀಸ್ ಇನ್ಫಾರ್ಮೇಶನ್ ರಿಟ್ರೀವ್ ಆಗ್ಬೇಕು. ಯಾವ ರೀತಿ? ಯಾರು ಸ್ಯಾಲರಿ ಮೋರ್ ದ್ಯಾನ್ 45,000 ಇದೆ. ಇದು ಒಂದು ಅನಾಲಿಸಿಸ್ ಅಲ್ವಾ? ಈ ರೀತಿ ಹೇಗ್ ಮಾಡೋದು? ಆ ರೀತಿ ನಾವು ಕಂಡೀಷನ್ಸ್ ನ ಮೆನ್ಷನ್ ಮಾಡ್ಬೇಕು ಅಂದ್ರೆ ಅದನ್ನು ಸಹ ನಾವು ಲಾಕ್ ಅನ್ನೋ ಒಂದು ಫಂಕ್ಷನಾಲಿಟಿ ಒಳಗಡೆನೆ ಸ್ಪೆಸಿಫೈ ಮಾಡ್ಬೋದು. ಆದ್ರೆ ಹೇಗ್ ಮಾಡೋದು? ಹೇಗೆ ಅದ್ರ ಅಪ್ಲಿಕೇಶನ್ ಇರುತ್ತೆ? ಮುಂದಿನ ವಿಡಿಯೋಗಳಲ್ಲಿ ತಿಳ್ಕೊಳ್ಳೋಣ. ಇಲ್ಲಿಗೆ ನಾವು ಲಾಕ್ ನ ಯೂಸ್ ಮಾಡ್ಕೊಂಡು ಹೇಗೆ ರಿಟ್ರೀವಲ್ ಮಾಡಬಹುದು ಅಂತ ನೋಡ್ಕೊಂಡ್ವಿ. ಇನ್ನ ಐಲಾಕ್ ಬಾಕಿ ಇದೆ, ಅದನ್ನ ಮುಂದಿನ ವಿಡಿಯೋಲಿ ಕವರ್ ಮಾಡೋಣ. ಧನ್ಯವಾದ.